ನಮಸ್ತೆ ಸ್ನೇಹಿತರೆ, ಇವತ್ತು ಮಟನ್ ಬೋಟಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಒಳ್ಳೆಯದು ಕೂಡ. ಮೊದಲನೇದಾಗಿ ನಾವು ಮಟನ್ ಬೋಟಿಯನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಆಯಿತಾ. ಫಸ್ಟ್ ಕ್ಲೀನಿಂಗ್ ಸಪ್ರೇಟು, ಅದು ಬೇರೆ. ಇದರದೆಲ್ಲ ರ್ಯಾಪರ್ ಇದೆಲ್ಲ ಇರುತ್ತೆ ಬ್ಲ್ಯಾಕ್ ಕಲರ್ದು, ಅದನ್ನೆಲ್ಲ ರಿಮೂವ್ ಮಾಡಿ ಆದಮೇಲಿದು ಇದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಜೆಲ್ಲಿಯಲ್ಲಿರುತ್ತೆ, ಒಂಥರ ಮೈಲ್ಡ್ ಸ್ಮೆಲ್ ಇರುತ್ತೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡಿ, ಹಾಟ್ ವಾಟ್ರು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಅರಶಿನ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡಬೇಕು ನೀರನ್ನು. ಆವಾಗ ಅಂಶನೆಲ್ಲ ಹೋಗ್ಬಿಡುತ್ತೆ, ಆಯಿಲು ಮತ್ತು ಸ್ಮೆಲ್ ಏನಿರುತ್ತೆ ಅದರದ್ದೆಲ್ಲ ನೀಟಾಗಿ ಹೋಗ್ಬಿಡುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಇಟ್ಟಿದ್ದೀನಿ ಸೈಡಿಗೆ. ಈಗ ಒಂದು ಬಾಣಲಿಯಲ್ಲಿ ಆಯಿಲು ಮತ್ತು ತೊಗೊಂಡು ಈಗ ಈರುಳ್ಳಿಯನ್ನು ಫ್ರೈ ಮಾಡಿದ್ದೀನಿ. ನೋಡಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ನೀರು, ಹಾಗಾಗಿ ಚೆನ್ನಾಗೆಲ್ಲ ಅದರಲ್ಲಿರ್ತಕ್ಕಂಥ ಜಿಡ್ಡು ಏನಿರುತ್ತದಲ್ಲ ಒಂದು ಸ್ವಲ್ಪ ಸ್ಮೆಲ್ಲು ಅದೆಲ್ಲ ನೀಟಾಗಿ ವಾಶ್ ಆಗಿಬಿಡುತ್ತೆ. ಈ ನೀರನ್ನು ಚೆಲ್ಲಬೇಕು ಮತ್ತು ಅದನ್ನು ಇಟ್ಕೋಬೇಕು. ಆ ನೀರನ್ನು ಚೆಲ್ಲಿ ಅದನ್ನು ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನೀವು ಹಾಕಿರ್ತಕ್ಕಂಥ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಅದಕ್ಕೆ ಬೇಕಾದಂಥ ಮಸಾಲೆಗಳು ಏನು ಬೇಕು, ಚಕ್ಕೆ ಮತ್ತು ಲವಂಗ, ಯಾವುದ್ಯಾವುದು ಎಷ್ಟೆಷ್ಟು ಹಾಕಬೇಕು ಅಂತ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ನೋಡ್ಕೋಬೋದು. ಆಮೇಲೆ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಚಕ್ಕೆ ಲವಂಗ ಈರುಳ್ಳಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು. ಮಸಾಲ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಚೆಂದ ಇದು ನಾನ್ ವೆಜ್ಜಿಗೆ. ಶುಂಠಿ ಇದು ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಶುಂಠಿ ಹಾಕಬೇಕು. ಶುಂಠಿನ ನನ್ನ ಹತ್ರ ಆವಾಗ ಜಿಂಜರ್ ಇರಲಿಲ್ಲ, ಹಾಗಾಗಿ ಜಿಂಜರ್ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ. ಎರಡು ಕೂಡ ಒಂದೇ. ಓಕೆ, ನಿಮ್ಮ ಜಿಂಜರ್ ಇದ್ದರೆ ಒಂದು 3 ಇಂಚು ಜಿಂಜರನ್ನು ಬಳಸಿ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮಸ್ಟನ್ನು ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಇದ್ದಾಗ ರುಬ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಳ್ಳಿ. ಈಗ ಇದೆಲ್ಲ ನೀರಾಗಿ ಇದು ಕೂಡ ತಣ್ಣಗಾಗಿದೆ. ಬೋಟಿ ಎಷ್ಟು ಕ್ಲೀನಾಗಿ ವಾಶ್ ಆಗಿರುತ್ತೆ ಅಂತ ನೀವು ಕಟ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ, ಅವಾಗ ಗೊತ್ತಾಗುತ್ತೆ. ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರಿಗೆ ಆಯಿಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧಷ್ಟು ಈರುಳ್ಳಿ, ಒಂದಷ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದೇ ರೀತಿ ಮಾಡಿ ನೀವು ಕೂಡ. ಇದು ನೋಡಿ, ಈಗ ಬೋಟಿ ಎಲ್ಲ ವಾಶ್ ಆಗಿರೋದನ್ನು ಆ್ಯಡ್ ಮಾಡಬೇಕು. ಇವಾಗ ಎಷ್ಟು ನೀಟಾಗಿ ವಾಶ್ ಆಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ವಾಶ್ ಆಗಿರುತ್ತೆ ಮತ್ತು ಕ್ಲೀನ್ ಆ್ಯಂಡ್ ಹೆಲ್ತಿ ಆಗಿರುತ್ತೆ ತಿನ್ನಲಿಕ್ಕೆ ಅಲ್ವಾ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ವಾಶ್ ಆಗಿದೆ ಅಲ್ವಾ. ಆಯಿಲಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಸ್ಟಿರ್ ಮಾಡಿ, ಯಾಕಂದರೆ ಆಯಿಲ್ ಇರೋದಿಲ್ವಲ್ಲ, ಹಾಗಾಗಿ ತಳ ಹಿಡಿಯುತ್ತೆ. ನೀವು ಸ್ಟಿರ್ ಮಾಡ್ತಾ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಆಯಿಲಲ್ಲೆಲ್ಲ ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಹೀಟ್ ಯಾವಾಗ ಸಿಗುತ್ತೋ ಆವಾಗ ಡಿಹೈಡ್ರೇಟ್ ಆಗುತ್ತೆ ಅದು ಬೋಟಿ. ಅದಾದಮೇಲೆ ನಾನು ರುಬ್ಬಿರ್ತಕ್ಕಂಥ ಮಸಾಲನ್ನು ಆ್ಯಡ್ ಮಾಡ್ತಿದ್ದೀನಿ. ಯಾವ ಮಸಾಲ ಫಸ್ಟಿಗೆ ಆ್ಯಡ್ ಮಾಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಚಕ್ಕೆ ಲವಂಗ, ಆ ಮಸಾಲನ್ನು ಆ್ಯಡ್ ಮಾಡಿ ಅದಕ್ಕೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ನಾವು ಫಸ್ಟಿಗೆ ಹಾಕಿದ್ದ ಅರಿಶಿನ ಅದು ವಾಶ್ ಮಾಡಲಿಕ್ಕೆ, ಇದು ಹಾಕಿರೋದು ಅದೆಲ್ಲ ಚೆಲ್ಲಿದ್ವಿ ಅಲ್ವಾ. ಇವಾಗೆಲ್ಲ ಸಾಂಬಾರಲ್ಲಿ ಉಳಿತದೆ ಈ ಅರಿಶಿನ ತಿನ್ನಲಿಕ್ಕೆ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಹಾಕಾಯಿತು. ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಹುಳಿಗೆ. ಆ್ಯಕ್ಚುಲಿ ಮಟನ್ ಸಾಂಬಾರಿಗೆ ಯೂಶಲಿ ಖಾರ ಹೈಲೈಟ್ ಆಗಬೇಕು, ಖಾರ ಮತ್ತು ಮಸಾಲೆ ಹೈಲೈಟ್ ಆಗುತ್ತೆ. ಹಾಗಾಗಿ ಒಂದೇ ಟೊಮೊಟೊವನ್ನು ಬಳಸ್ಬೋದು ನೀವು. ತುಂಬ ಒಂದು ಸ್ವಲ್ಪ ಮೈಲ್ಡ್ ಹುಳಿ ಬೇಕಾಗುತ್ತೆ, ತುಂಬ ಜಾಸ್ತಿ ಬೇಡ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕ್ರಿಸ್ಟಲ್ ಸಾಲ್ಟ್ ಇಲ್ಲಿ ಬಳಸಿರೋದು. ಕ್ರಿಸ್ಟಲ್ ಸಾಲ್ಟ್ ಅಂತಂದರೆ ಹರಳುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4 ವಿಷಲನ್ನು ಹಾಕಿಸ್ಬೇಕಾಗತ್ತೆ ಇದು ಮಟನ್ ಬೋಟಿ. ಅದೇ ಸಮಯದಲ್ಲಿ ನೀವು ಮಸಾಲವನ್ನು ರುಬ್ಕೋಬೇಕು. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಬೇಕು. ಇದು ಮಸಾಲ ಐಟಮ್ಸ್ ನಾವು ರೆಡಿ ಮಾಡ್ಕೊತಾ ಇರೋದು. ಇದಕ್ಕೆ ನೀವು ಬೇಕಂದ್ರೆ ಇನ್ನೂ ನಮಗೆ ಸಾಂಬಾರು ಜಾಸ್ತಿ ಬೇಕು, ಗಟ್ಟಿಗೆ ಬೇಕು ಅಂತಂದರೆ ಈರುಳ್ಳಿಯನ್ನು ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಂಡು ರುಬ್ಬೋದು. ಆವಾಗ ನಿಮಗೆ ಸಾಂಬಾರು ಇನ್ನೂ ಗಟ್ಟಿಗೆ ಬರುತ್ತೆ. ಯೂಶ್ವಲಿ ಜಾಸ್ತಿ ಮೆಂಬರ್ಸ್ ಇದ್ದಾಗ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಈರುಳ್ಳಿಯನ್ನು ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡು ರುಬ್ಬಿ ಇಲ್ಲಿ ಅದಕ್ಕೆ, ಆಯಿತಾ. ಈಗೆಲ್ಲ 4 ವಿಷಲ್ ಬಂದು ಆಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಸೂಪರಾಗಿರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಫಸ್ಟ್ ಟೇಸ್ಟ್ ನೋಡ್ಕೊಳ್ಳಿ, ಸೂಪರಾಗಿ ನೋಡಿ. ಆಯಿಲೆಲ್ಲ ಎಷ್ಟು ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೇ ಬಂದಿರತಕ್ಕಂಥದ್ದು ಬೋಟಿಯಲ್ಲಿರ್ತಕ್ಕಂಥ ಆಯಿಲು ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗಿಂತನೂ ಅದೇ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಸಾಂಬಾರು ಖಾರ ಪುಡಿಯೆಲ್ಲ ಏನು ಆ್ಯಡ್ ಮಾಡಿರೋದಿಲ್ಲ. ಹಾಗೆ ಒಂದ್ಸಲ ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಹೇಗೆ ಬಂದಿರುತ್ತೆ ಅಂತ, ಅದೇ ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಆ್ಯಡ್ ಆಗಿದೆ. ಈಗೆಲ್ಲ ಮಸಾಲೆ ಎಲ್ಲ ಆ್ಯಡ್ ಆಗಿದೆ. ಈಗ ತುಂಬ ಚೆನ್ನಾಗಿ ಕುದಿಬೇಕು. ಇವಾಗ ಇದು
ಚಕ್ಕೆ ಲವಂಗ ಎಲ್ಲ ಮುಂಚೆನೇ ಹಾಕಿದ್ದು. ಈಗ ಖಾರ ಪುಡಿ ಮಸಾಲೆ ಹಾಕಿರೋದು, ಖಾರ ಪುಡಿ, ಸಾಂಬಾರು ಪುಡಿ, ತೆಂಗಿನಕಾಯಿ ಅದು ಹಾಕಿರೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ, ನೀವು ಕೂಡ ನೋಡಿದ್ದೀರಿ. ಈಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಸೂಪರಾಗಿ ಆಗಿರುತ್ತೆ ಅಂತ. ಇದ್ರ ಜೊತೆ ಮುದ್ದೆ ಎಲ್ಲ ಇದ್ಬಿಟ್ರೆ ತುಂಬ ಆಸಮ್ ಇರುತ್ತೆ. ಇದೆಲ್ಲ ಚಿಕ್ಕಮಗಳೂರು ಅಡುಗೆ, ನಮ್ಮದು ಮನೆ ಇರೋದು. ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಇದೇ ರೀತಿ. ಮತ್ತು ಆರೋಗ್ಯವಾಗಿ ತಿನ್ನಿ, ಹೆಲ್ತಿಯಾಗಿ ತಿನ್ನಿ ಅಂತ ಹೇಳ್ತಾ, ಆರೋಗ್ಯವೇ ಭಾಗ್ಯ. ಇದೇ ರೀತಿ ಹೇಗೆ ಮಾಡಿಬಿಟ್ಟು ನೀವು ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಲ್ವಾ. ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.